ಭಾರತ ಸರ್ಕಾರದ ಸಂಸ್ಥೆಗಳು, ಅವುಗಳ ಕಾರ್ಯಗಳು ಮತ್ತು ಅವು ಕಾರ್ಯನಿರ್ವಹಿಸುವ ಸಚಿವಾಲಯ ವಿಭಾಗಗಳ ಬಗ್ಗೆ ನೀಡಿರುವ ಮಾಹಿತಿಯನ್ನು ಪರಿಶೀಲಿಸೋಣ. ನಿಮ್ಮ ಪ್ರಶ್ನೆಯಲ್ಲಿ ಒಟ್ಟು ಎರಡು ಮಾಹಿತಿ ಸೆಟ್ಗಳು ಸರಿಯಾಗಿ ಹೊಂದಿಕೆಯಾಗಿವೆ. ವಿವರವಾದ ವಿಶ್ಲೇಷಣೆ ಇಲ್ಲಿದೆ. 1. ಸಂಸ್ಥೆ, ಜಾರಿ ನಿರ್ದೇಶನಾಲಯ, ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಇಡಿ. ಕೆಲವು ಕಾರ್ಯಗಳು ಆರ್ಥಿಕ ಅಪರಾಧಿಗಳ ಓಡಿಹೋದವರ ಕಾಯ್ದೆ 2018 ರ ಜಾರಿ. ಎನ್ಫೋರ್ಸ್ಮೆಂಟ್ ಆಫ್ ದ ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಆಕ್ಟ್ 2018. ಹೊಂದಾಣಿಕೆ: ಇದು ಸರಿ. ಜಾರಿ ನಿರ್ದೇಶನಾಲಯವು ಆರ್ಥಿಕ ಅಪರಾಧಿಗಳ ಓಡಿಹೋದವರ ಕಾಯ್ದೆ 2018, ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999, ಫೀಮಾ ಮತ್ತು ಕಪ್ಪು ಹಣ ಅಕ್ರಮ ವರ್ಗಾವಣೆ ತಡೆಗಟ್ಟುವ ಕಾಯ್ದೆ 2002, PMLA ಇವುಗಳನ್ನು ಜಾರಿಗೊಳಿಸುತ್ತದೆ. ಇದು ಕಾರ್ಯನಿರ್ವಹಿಸುವ ಅಡಿಯಲ್ಲಿ ಆಂತರಿಕ ಭದ್ರತಾ ವಿಭಾಗ 1, ಗೃಹ ಸಚಿವಾಲಯ, ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ 1, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಹೊಂದಾಣಿಕೆ: ಇದು ತಪ್ಪು. ಜಾರಿ ನಿರ್ದೇಶನಾಲಯವು ಹಣಕಾಸು ಸಚಿವಾಲಯದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಕಂದಾಯ ಇಲಾಖೆಯ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ, ಗೃಹ ಸಚಿವಾಲಯದ ಅಡಿಯಲ್ಲಿ ಅಲ್ಲ. 2. ಸಂಸ್ಥೆ, ಕಂದಾಯ ಗುಪ್ತಚರ ನಿರ್ದೇಶನಾಲಯ, ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ DRI. ಕೆಲವು ಕಾರ್ಯಗಳು: ಕಸ್ಟಮ್ಸ್ ಕಾಯ್ದೆ 1962 ರ ನಿಬಂಧನೆಗಳನ್ನು ಜಾರಿಗೊಳಿಸುತ್ತದೆ. ಎನ್ಫೋರ್ಸಸ್ ದ ಪ್ರೊವಿಷನ್ಸ್ ಆಫ್ ದಿ ಕಸ್ಟಮ್ಸ್ ಆಕ್ಟ್ 1962. ಹೊಂದಾಣಿಕೆ: ಇದು ಸರಿ. DRI ಕಸ್ಟಮ್ಸ್ ಕಾನೂನುಗಳನ್ನು ಜಾರಿಗೊಳಿಸುವ ಭಾರತದ ಪ್ರಮುಖ ಸಂಸ್ಥೆಯಾಗಿದೆ. ಕಳ್ಳಸಾಗಣೆ ವಿರೋಧಿ ಕಾರ್ಯಾಚರಣೆಗಳಲ್ಲಿ ಪರಿಣತಿ ಹೊಂದಿದೆ. ಇದು ಕಾರ್ಯನಿರ್ವಹಿಸುವ ಅಡಿಯಲ್ಲಿ ಕಂದಾಯ ಇಲಾಖೆ, ಹಣಕಾಸು ಸಚಿವಾಲಯ, ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಹೊಂದಾಣಿಕೆ: ಇದು ಸರಿ. DRI ಹಣಕಾಸು ಸಚಿವಾಲಯದ ಕಂದಾಯ ಇಲಾಖೆಯ ಅಡಿಯಲ್ಲಿ ಬರುತ್ತದೆ. 3. ಸಂಸ್ಥೆ, ಸಿಸ್ಟಮ್ಸ್ ಮತ್ತು ಡೇಟಾ ಮ್ಯಾನೇಜ್ಮೆಂಟ್ ನಿರ್ದೇಶನಾಲಯ, ಡೈರೆಕ್ಟರೇಟ್ ಆಫ್ ಸಿಸ್ಟಮ್ಸ್ ಅಂಡ್ ಡೇಟಾ ಮ್ಯಾನೇಜ್ಮೆಂಟ್. ಕೆಲವು ಕಾರ್ಯಗಳು: ಉತ್ತಮ ನೀತಿ ರೂಪಿಸಲು ಮತ್ತು ತೆರಿಗೆ ವಂಚಕರನ್ನು ಹಿಡಿಯಲು ತೆರಿಗೆ ಅಧಿಕಾರಿಗಳಿಗೆ ನೆರವಾಗಲು ದೊಡ್ಡ ಡೇಟಾ ವಿಶ್ಲೇಷಣೆ, ಬಿಗ್ ಡೇಟಾ ಅನಾಲಿಟಿಕ್ಸ್ ನಡೆಸುವುದು. ಹೊಂದಾಣಿಕೆ: ಇದು ಸರಿ. ಈ ನಿರ್ದೇಶನಾಲಯವು ತಂತ್ರಜ್ಞಾನ ಮತ್ತು ಡೇಟಾ ವಿಶ್ಲೇಷಣೆಯನ್ನು ಬಳಸಿಕೊಂಡು ತೆರಿಗೆ ಆಡಳಿತವನ್ನು ಸುಧಾರಿಸುವತ್ತ ಗಮನಹರಿಸುತ್ತದೆ. ಇದು ಕಾರ್ಯನಿರ್ವಹಿಸುವ ಅಡಿಯಲ್ಲಿ ಕಂದಾಯ ಇಲಾಖೆ, ಹಣಕಾಸು ಸಚಿವಾಲಯ, ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಹೊಂದಾಣಿಕೆ: ಇದು ಸರಿ. ಈ ನಿರ್ದೇಶನಾಲಯವು ಕೇಂದ್ರ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿಯ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ CBIC ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಕಂದಾಯ ಇಲಾಖೆ, ಹಣಕಾಸು ಸಚಿವಾಲಯದ ಒಂದು ಭಾಗವಾಗಿದೆ. ಸಂಕ್ಷಿಪ್ತವಾಗಿ: 1. ಜಾರಿ ನಿರ್ದೇಶನಾಲಯ ED ಕಾರ್ಯ ಸರಿ, ಆದರೆ ಕಾರ್ಯನಿರ್ವಹಿಸುವ ಸಚಿವಾಲಯ ತಪ್ಪು. ಗೃಹ ಸಚಿವಾಲಯದ ಬದಲಿಗೆ ಹಣಕಾಸು ಸಚಿವಾಲಯದ ಕಂದಾಯ ಇಲಾಖೆ ಇರಬೇಕು. 2. ಕಂದಾಯ ಗುಪ್ತಚರ ನಿರ್ದೇಶನಾಲಯ DRI ಕಾರ್ಯ ಮತ್ತು ಕಾರ್ಯನಿರ್ವಹಿಸುವ ಸಚಿವಾಲಯ ಇಲಾಖೆ ಎರಡೂ ಸರಿ. 3. ಸಿಸ್ಟಮ್ಸ್ ಮತ್ತು ಡೇಟಾ ಮ್ಯಾನೇಜ್ಮೆಂಟ್ ನಿರ್ದೇಶನಾಲಯ ಕಾರ್ಯ ಮತ್ತು ಕಾರ್ಯನಿರ್ವಹಿಸುವ ಸಚಿವಾಲಯ ಇಲಾಖೆ ಎರಡೂ ಸರಿ. ಆದ್ದರಿಂದ ಒಟ್ಟು ಎರಡು ಮಾಹಿತಿ ಸೆಟ್ಗಳು ಸರಿಯಾಗಿ ಹೊಂದಿಕೆಯಾಗಿವೆ.